ಶಕ್ತಿ ಅಂತ ಕರೀತಾರೆ. ಇದನ್ನ ಇನ್ನೂ ಸ್ಪಷ್ಟವಾಗಿ ಒಂದು ಕಥೆ ಮೂಲಕ ರಾಮಕೃಷ್ಣ ಹೇಳ್ತಾರೆ. ಏನಂತಂದ್ರೆ ಅಂತ ಅನಿಸ್ತಾ ಇತ್ತು. ಅವನು ವಾಪಸ್ ಬಂದ್ಬಿಟ್ಟು ವ್ಯಾಪಾರಿನ ಬಿಟ್ಟು, ನೋಡಿ ಸ್ವಾಮಿ, ಇದು ಊರಿಗೆ ಹೋಗೋ ದಾರಿ, ಈ ದಾರಿ ಊರಿಗೆ ಹೋದ್ರೆ ನಿಮ್ಮ ಊರನ್ನು ತಲುಪಬಹುದು ಅಂತ ಹೇಳ್ಬಿಟ್ಟು ದಾರಿಗೆ ಹೋಗಿ ಬಿಟ್ಟು ಬಂದು. ಅದಕ್ಕೆ ಅಲ್ಲಪ್ಪ, ನೀನು ಇಷ್ಟು ಒಳ್ಳೆ, ನೀನು ನನ್ನ ಜೊತೆ ಬರ್ಬೋದಲ್ಲ ಅಂತ ಆ ದರೋಡೆಕೋರ ಕೇಳ್ತಾರೆ. ಅದಕ್ಕೆ ಅಲ್ಲ, ಆ ವ್ಯಾಪಾರಿ ಕೇಳ್ತಾರೆ. ಅದಕ್ಕೆ ಈ ದರೋಡೆಕೋರ ಏನಂತ ಹೇಳ್ತಾರೆ ಅಂದರೆ, ಇಲ್ಲ ಸ್ವಾಮಿ, ನಾನೇನಾದ್ರು ಒಳಗಡೆ ಬಂದೆ ಅಂದರೆ, ಊರೊಳಗಡೆ ಬಂದರೆ ನಾನು ಪೊಲೀಸರು ಇಟ್ಕೊಂಡ್ರೆ ಇಲ್ಲಿ 3 ಜನ ಕಳ್ಳರು ಬರ್ತಾರಲ್ಲ, ಆ 3 ಜನರು ಒಂದೊಂದನ್ನ ಪ್ರತಿನಿಧಿಸ್ತಾರೆ. ಮೊದಲನೇವನು ಸಾತ್ವಿಕ ಶಕ್ತಿ, ಅಲ್ಲ ತಾಮಸಿಕ ಶಕ್ತಿ. ತಾಮಸಿಕ ಶಕ್ತಿ ಏನಂತಂದ್ರೆ ಒಬ್ಬನು ಸಾಯಿಸಬೇಕು ಅಂತ ಆಲೋಚನೆ ಬರ್ತದೆ. 3 ಜನ ನಮ್ಮೊಳಗಡೆ ಇದ್ದಾರೆ ಅಂತ, ಯಾರೋ ಕಳ್ಳರು ಅಂತಂದ್ರೆ ಬೇರೆ ಯಾಕೆ ಮಾಡ್ತಿಲ್ಲ, ನಮ್ಮ ಬಗ್ಗೆ. ಸಾತ್ವಿಕ ಶಕ್ತಿ ಏನು ಅಂದರೆ, ತಾಮಸಿಕ ಶಕ್ತಿ ಏನು ಅಂದರೆ, ಒಬ್ಬರು ಕೆಟ್ಟದನ್ನು ಬಯಸ್ತಿರಲ್ಲ, ಕೆಟ್ಟದ್ರಲ್ಲಿ ನಮಗೆ ಖುಷಿ ಸಿಗುತ್ತಲ್ಲ, ಅದನ್ನು ಸಾತ್ವಿಕ ಶಕ್ತಿ ಇದೆ. ಇನ್ನೊಬ್ಬನ ಸಾಯಿಸಬೇಕು ಅಂತ ಏನು ನಿರ್ಧಾರ ಮಾಡಿ, ಈಗ ಟೆರರಿಸ್ಟ್ಗಳೆಲ್ಲ ಇರ್ತಾರಲ್ಲ, ಅವರೆಲ್ಲ ತಾಮಸಿಕ ಶಕ್ತಿಗೆ ಏನು ಉದಾಹರಣೆ. ಏನೆಲ್ಲ ಕೆಲಸಗಳನ್ನು ಮಾಡ್ತಿಲ್ಲ ಅದನ್ನು ತಾಮಸಿಕ ಶಕ್ತಿ. ಇದು ಎರಡನೇ ಕಟ್ಟಾಕ್ಲಿಕ್ಕೆ ಹೇಳಿದ್ನಲ್ಲ, ಅದು ರಾಜಸಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತೆ. 3ನೇ ಸಾತ್ವಿಕ ಶಕ್ತಿ ಇದೆಯಲ್ಲ, ಸಾತ್ವಿಕ ಶಕ್ತಿ ಅನ್ನೋದು ನಮ್ಮನ್ನ ಬಿಡುಗಡೆ ಮಾಡಬೇಕು ಬಂಧನ. ಇಬ್ಬರಿಂದ ವಾಪಸ್ ಕರ್ಕೊಂಡು ಬಂದು ನಮ್ಮನ್ನ ಬಿಡುಗಡೆ ಮಾಡಿ ಮುನ್ನಡೆಸ್ತಾರೆ.